ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲಿನ ನರಮೇಧದ ಬೆನ್ನಲ್ಲೇ ಇದೀಗ ಮುಸ್ಲಿಂ ರಾಜರ ಪಾಠಗಳಿಗೆ ಕೊಡಲು ಎನ್ಸಿಇಆರ್ಟಿ ಮುಂದಾಗಿದೆ. ಇಷ್ಟು ದಿನ ಓದಿದ ಇತಿಹಾಸ ಇನ್ನು ಮುಂದೆ ಬದಲಾಗಲಿದೆ. ಹಾಗಾದ್ರೆ ಯಾವೆಲ್ಲ ಮುಸ್ಲಿಂ ರಾಜರ ಪಾಠ ಕೈಬಿಡಲಾಗುತ್ತೆ ಎಂಬುದರ ಡೀಟೇಲ್ಸ್ ಇಲ್ಲದ ನೋಡಿ. ಬೆಳಗ್ಗೆಯಿಂದ ಸಂಜೆ ಗಂಟ ಸುಮ್ಮನೆ ಕೂತ್ಕೊಂಡ್ರು, ಓದೋವಾಗ ನಿದ್ದೆ ಬಂದ್ರು ಎದ್ದು ಕೂತ್ರು. ಪಠ್ಯ ಪುಸ್ತಕದಲ್ಲಿ ಮುಸ್ಲಿಂ ರಾಜರ ಪಾಠಕ್ಕೆ ಜಾಗವಿಲ್ಲ. ಮೊಘಲ್ ದೆಹಲಿ ಸುಲ್ತಾನರ ಪಾಠಗಳಿಗೆ ಕೋಕ್. ಕಳೆದ ವಾರ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧ ಇಡೀ ದೇಶದ ತುಂಬಾ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಇದೀಗ ಎನ್ಸಿಇಆರ್ಟಿ ಪಠ್ಯಕ್ರಮದಲ್ಲಿ ಭಾರಿ ಬದಲಾವಣೆಯಾಗ್ತಿದ್ದು ಮುಸ್ಲಿಂ ರಾಜರುಗಳ ಪಾಠವನ್ನ ತೆಗೆದುಹಾಕಲು ನಿರ್ಧರಿಸಿದ್ದಾರೆ. ಸಬ್ಜೆಕ್ಟೇ ಸರಿ ಇಲ್ಲ ಚೊಂಬೇಶ್ವರ, ಸಿಲೆಬಸ್ಸು ಇರಬಾರ್ದ ಸಿನಿಮಾ ತರ. ಹೌದು, ಇತಿಹಾಸದ ಪಠ್ಯಕ್ರಮಗಳಲ್ಲಿ ಇಷ್ಟು ವರ್ಷ ಅತಿ ಹೆಚ್ಚಾಗಿ ಮೊಘಲರು, ತುಘಲಕರು ಸೇರಿದಂತೆ ದೆಹಲಿ ರಾಜರುಗಳ ಪಾಠಗಳನ್ನ ಬೋಧಿಸಲಾಗುತ್ತಿತ್ತು. ಆದ್ರೆ ಇದೀಗ 7ನೇ ತರಗತಿ ಪುಸ್ತಕದಲ್ಲಿ ಮುಸ್ಲಿಂ ರಾಜರುಗಳ ಪಾಠವನ್ನ ತೆಗೆದುಹಾಕಲು ಎನ್ಸಿಇಆರ್ಟಿ ನಿರ್ಧಾರ ಮಾಡಿದೆ. ಇನ್ನು ಈ ಪಾಠಗಳ ಬದಲಿಗೆ 144 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ, ಬೇಟಿ ಬಚಾವೋ ಬೇಟಿ ಪಢಾವೋ, ಚಾರ್ ಧಾಮ್, ಮೇಕ್ ಇನ್ ಇಂಡಿಯಾ, 12 ಜ್ಯೋತಿರ್ಲಿಂಗ ಸೇರಿದಂತೆ ಹಲವು ಹೊಸ ಪಾಠಗಳನ್ನ ಸೇರಿಸಲು ಮುಂದಾಗಿದೆ. ಇಡೀ ವಿಶ್ವವೇ ನಿಬ್ಬೆರಗಾಗಿ ತಿರುಗಿ ನೋಡಿದಂತಹ ಕುಂಭಮೇಳದ ಇತಿಹಾಸ ಆಗಿರ್ಬೋದು, ಹಾಗೆ 12 ಜ್ಯೋತಿರ್ಲಿಂಗಗಳ ಇತಿಹಾಸ ಆಗಿರ್ಬೋದು, ಶಕ್ತಿಪೀಠಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅದೇ ರೀತಿ ಚಾರ್ಧಾಮದ ಬಗ್ಗೆ ಮಾಹಿತಿ ಆಗಿರ್ಬೋದು, ಈ ರೀತಿ ಹಿಂದೂ ಸಂಪ್ರದಾಯ, ಹಿಂದೂ ಆಚರಣೆಗಳ ಪದ್ಧತಿಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಮಕ್ಕಳಿಗೆ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಹಳ ದೊಡ್ಡದಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹ. ಎನ್ಸಿಇಆರ್ಟಿ ನಿರ್ಧಾರಕ್ಕೆ ಮುಸ್ಲಿಂ ಮುಖಂಡರ ವಿರೋಧ. ಬದಲಾವಣೆ ವಿಚಾರಕ್ಕೆ ಕೋರ್ಟ್ ಮೆಟ್ಟಿಲೇರಲು ಸಜ್ಜು. ಇನ್ನು ಎನ್ಸಿಇಆರ್ಟಿಯ ನಿರ್ಧಾರಕ್ಕೆ ಮುಸ್ಲಿಂ ಮುಖಂಡರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ, ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋ ಪಾಠಗಳ ಮೂಲಕ ಪಠ್ಯವನ್ನ ಸಂಪೂರ್ಣ ಕೇಸರೀಕರಣ ಮಾಡಲು ಹೊರಟಿದೆ. ಮಕ್ಕಳ ಮನಸ್ಸಿನಲ್ಲಿ ರಾಜಕಾರಣ ಬಿತ್ತಲು ಮುಂದಾಗಿದ್ದಾರೆ. ಮುಸ್ಲಿಂ ರಾಜರು ದೇಶಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಈ ಪಠ್ಯಕ್ರಮ ಜಾರಿಯಾಗಲು ಬಿಡೋದಿಲ್ಲ. ನಾವು ಈ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಕೇಂದ್ರ ಸರ್ಕಾರಕ್ಕೆ ಏನು ಹುಚ್ಚಿಡಿದಿದೆ ಅಂತ, ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಿ ಅಂದರೆ ಮೊಘಲರ ಬಗ್ಗೆ ಮಾತಾಡ್ತೀರಾ. ಮೊಘಲರ ಪಾಠನ ನೀವು ತೆಗಿತಾ ಇದ್ದೀರಲ್ಲ, ಮೊಘಲರು ಕೊಟ್ಟಿರುವ ಕೊಡುಗೆಗಳನ್ನು ನೀವು ಮರ್ತು ಬಿಟ್ಟಿದ್ದೀರಾ. ನಮ್ಮ ದೇಶಕ್ಕೋಸ್ಕರ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಭಾರತ ದೇಶನೂ ಬಹಳಷ್ಟು ಹೊರದೇಶದಿಂದ ಬಂದು ನೋಡೋರು ಅಂದರೆ ತಾಜ್ ಮಹಲ್ನ ನೋಡ್ತಾರೆ. ಆ ತಾಜ್ ಮಹಲ್ ಕೊಟ್ಟಂಥ ಕೊಡುಗೆಯನ್ನು ಬಂದು ನಮ್ಮ ಮೊಘಲರವರೇ. ಒಟ್ಟಿನಲ್ಲಿ ಪಠ್ಯ ಪುಸ್ತಕದಲ್ಲಿ ಭಾರಿ ಬದಲಾವಣೆ ಮಾಡಲು ಎನ್ಸಿಇಆರ್ಟಿ ಮುಂದಾಗಿದ್ದು, ಕೆಲವೊಂದಿಷ್ಟು ಜನ ಸ್ವಾಗತ ಮಾಡಿದ್ರೆ ಕೆಲವೊಂದಿಷ್ಟು ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.